ನಮಸ್ಕಾರ, ವೆಲ್ಕಮ್ ಟು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವಾಗಿನ ಟಾಪಿಕ್ ಬಂದು ಹಾಸ್ಯ ಡಯಾಗ್ರಾಮ್ಸ್. ಅದಕ್ಕಿಂತ ಮುಂಚೆ ನೀವು ಇದು ನೋಡ್ಕೋಬೇಕು, ಪಾರ್ಷಿಯಲ್ ಆರ್ಡರ್ ಅಂದರೆ ಏನು. ಇಟ್ ಶುಡ್ ಬಿ ಅ ರಿಲೇಷನ್ ಇಸ್ ಇನ್ ಪಾರ್ಷಿಯಲ್ ಆರ್ಡರ್ ಪೊಸೆಟ್ ಆಗಿರುತ್ತೆ ಯಾವಾಗ ಆರ್ ಇಸ್ ರಿಫ್ಲೆಕ್ಸಿವ್. ಏನಂದರೆ ಎರಡು ಎಲಿಮೆಂಟು ಇವಾಗ ಎ ಕಮ ಬಿ ಅವೆರಡು ಈಕ್ವಲ್ ಇದ್ದರೆ ದಟ್ ಈಸ್ ರಿಫ್ಲೆಕ್ಸಿವ್. ಆ್ಯಂಟಿಸಿಮೆಟ್ರಿಕ್ ಅಂದರೆ ವಿಚ್ ಇಸ್ ಸಿಮೆಟ್ರಿಕ್ ಆ್ಯಸ್ ವೆಲ್ ಆಸ್ ರಿಫ್ಲೆಕ್ಸಿವ್. ಎ ಕಮ ಬಿ ಈಕ್ವಲ್ ಇರಬೇಕು ಮತ್ತು ಎ ಕಮ ಬಿ ಇದ್ದರೆ ಬಿ ಕಮ ಏನೂ ಆಗಿರಬೇಕು. ಸೊ ಎರಡು ಸೇಮೇ ಆಗಿರುತ್ತೆ, ದಟ್ ಈಸ್ ಆ್ಯಂಟಿಸಿಮೆಟ್ರಿಕ್. ಆಮೇಲೆ ಆರ್ ಇಸ್ ಟ್ರಾನ್ಸಿಟಿವ್ ಅಂದರೆ ಎ ಕಮ ಬಿ ಬಿಲಾಂಗ್ ಟು ರಿಲೇಷನ್, ದೆನ್ ಬಿ ಕಮ ಸಿ ಬಿಲಾಂಗ್ ಟು ರಿಲೇಷನ್ ಆಗಿದ್ದರೆ ದೆನ್ ಇ ಕಮ ಸಿ ಆಲ್ಸೋ ಬಿಲಾಂಗ್ಸ್ ಟು ದ ರಿಲೇಷನ್. ಸೊ ದಟ್ ಈಸ್ ವೈ ದಟ್ ಆಲ್ಸೋ ಬಿಕಮ್ಸ್ ಟ್ರೂ, ದಟ್ ಈಸ್ ಅ ಪೊಸೆಟ್. ಟೋಟಲ್ ಆರ್ಡರ್ ಅಂದರೆ ಟೋಟಲ್ ಆರ್ಡರ್ ಇಸ್ ಅ ಪಾರ್ಷಿಯಲ್ ಆರ್ಡರಿಂಗ್ ಇನ್ ವಿಚ್ ದ ರಿಲೇಟೆಡ್ ಟು ಎವ್ರಿ ಅದರ್ ಎಲಿಮೆಂಟ್ಸ್. ದಟ್ ಈಸ್ ಇವಾಗ ಎ ಕಮ ಬಿ ವಿ ಕಮ ಸಿ ಎಲ್ಲ ಇರುತ್ತೆ, ಅದು ಕೆಲವೊಂದು ಎಲಿಮೆಂಟು ಮಿಸ್ ಆಗಿರುತ್ತೆ. ಇವಾಗ ಡಿ ಇರಲ್ಲ, ಇ ಇರಲ್ಲ, 5 ಎಲಿಮೆಂಟ್ಸ್ ಇದ್ದರೆ ಅದರಲ್ಲಿ ಎಗೆ ಡಿ ಕಂಡ್ರೆ ಆಗಲ್ಲ ಅಂದ್ಕೊಳ್ಳಿ. ಸೊ ಎ ಡಿ ರಿಲೇಷನ್ ಇರಲ್ಲ, ಆವಾಗ ಅದು ಪಾರ್ಷಿಯಲ್ ಆರ್ಡರ್ ಆಗುತ್ತೆ. ಟೋಟಲ್ ಆರ್ಡರ್ ಅಂದರೆ ಎಲ್ಲ ರಿಲೇಷನು ಇರುತ್ತೆ, ಎ ಬಿ ಇರುತ್ತೆ, ಸಿ ಇರುತ್ತೆ, ಎ ಡಿ ಇರುತ್ತೆ, ಏನೂ ಇರುತ್ತೆ 5 ಎಲಿಮೆಂಟ್ಸ್ ಇದ್ದರೆ. ಸೊ ದಟ್ ಈಸ್ ಟೋಟಲ್ ಆರ್ಡರ್. ಆಮೇಲೆ ಹಾಸ್ಯ ಡಯಾಗ್ರಾಮ್ಸಿಗೆ ಬಂದರೆ, ಹಾಸ್ಯ ಡಯಾಗ್ರಾಮ್ಸ್ ಇಸ್ ಅ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ರಿಲೇಷನ್ ಆಫ್ ಎಲಿಮೆಂಟ್ಸ್ ಆಫ್ ಪೊಸೆಟ್. ಪೊಸೆಟ್ ಅಂದರೆ ಏನು? ಪಾರ್ಷಿಯಲ್ ಆರ್ಡರ್ದು ಸೆಟ್ಟು. ಸೊ ದಟ್ ಈಸ್ ಎಂಪ್ಲಾಯ್ಡ್ ಇನ್ ಅಪ್ವರ್ಡ್ ಓರಿಯೆಂಟೇಷನ್. ಯಾವಾಗಲೂ ನಾವು ಹಾಸ್ಯ ಡಯಾಗ್ರಾಮ್ ಬರಿಬೇಕಂದ್ರೆ ಕೆಳಗಿಂದ ಮೇಲಕ್ಕೆ ಅಂದರೆ ಬಾಟಮ್ ಟು ಅಪ್ ಇಂದ ಬರಿತೀವಿ ನಾವು. ಫಸ್ಟ್ ಕೆಳಗಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಟಾಪ್ ರೀಚ್ ಮಾಡ್ತೀವಿ. ನೆಕ್ಸ್ಟ್ ಅದನ್ನು ಕನ್ವರ್ಜೆನ್ಸ್ ಆಫ್ ಡ್ರಾ ದಿಸ್ ಹಾಸ್ಯ ಡಯಾಗ್ರಾಮ್ ಹೆಂಗೆ ಬರೆಯೋದು ಅಂದರೆ, ಎವ್ರಿ ಎಲಿಮೆಂಟ್ ಇಸ್ ಡ್ರಾನ್ ಆ್ಯಸ್ ಅ ಡಿಸ್ಟಿಂಕ್ಟ್ ಪಾಯಿಂಟ್. ಎಲ್ಲ ಎಲಿಮೆಂಟ್ನೂ ನಾವು ಡಿಸ್ಟಿಂಕ್ಟ್ ಪಾಯಿಂಟ್ ಆಗಿ ಮಾಡ್ತೀವಿ. ಹೇಗೆ ಅಂದರೆ ಅಕಾರ್ಡಿಂಗ್ ಟು ದ ರಿಲೇಷನ್ಸ್. If element A is less than or equal to element B, then it is placed physically lower than B. ಇದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟ್ ಆಫ್ ಆಲ್ ನಿಮ್ಮ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬೇಕಾದ್ರೆ ಸೆಲ್ಫ್ ಲೂಪ್ಸ್ನೆಲ್ಲ ರಿಮೂವ್ ಮಾಡಬೇಕು. ಅದಾದಮೇಲೆ ಟ್ರಾನ್ಸಿಟಿವ್ ಎಡ್ಜಸ್ ವಿಚ್ ಫಾರ್ಮ್ಸ್ ದ ಸೈಕಲ್ಸ್ ಅದನ್ನು ಕೂಡ ರಿಮೂವ್ ಮಾಡಬೇಕು. ಮತ್ತು ಡ್ರಾ ಅಪ್ವರ್ಡ್ಸ್. ಮಿಕ್ಕಿದ ಯಾವ್ಯಾವ ಎಲಿಮೆಂಟ್ಸ್ ಮಿಕ್ಕಿರತ್ತೋ ಅದನ್ನು ಅಪ್ವರ್ಡ್ ಡ್ರಾ ಮಾಡಬೇಕು. ಇಲ್ಲೆಲ್ಲ ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ, ನಿಮಗೆ ಒಂದು ಎಕ್ಸಾಂಪಲ್ಸ್ ತೋರಿಸ್ತೀನಿ ನೋಡಿ. Draw the diagram for all positive integer divisors of 36. 36 ಅಂದರೆ ಅದು ಒಂದು ನಂಬರು. ಸೊ ಡಿವೈಸರ್ಸ್ ಆಫ್ 36 ಅಂದರೆ ಯು ಹ್ಯಾವ್ ಟು ರೈಟ್ ದ ಮಲ್ಟಿಪಲ್ಸ್ ಆಫ್ 36 ವಿಚ್ ಕ್ಯಾನ್ ಡಿವೈಡ್ ದ 36. 36 ಇವಾಗ 1ಇಂದ 36ಅಲ್ಲಿ ಯಾವ್ಯಾವ ಟೇಬಲ್ಸಲ್ಲಿ ಬರುತ್ತೆ ಅಂತ ಬರಿಬೇಕು ನೀವು ಫಸ್ಟು. ದಟ್ ಈಸ್ D36 ಅಂತ ಹಾಕ್ಬಿಟ್ಟು ಡಿವೈಸರ್ಸ್ ಆಫ್ 36 ಅಂತ ಹಾಕ್ಬಿಟ್ಟು 1ಇಂದ ಆಗುತ್ತೆ. ಫಸ್ಟಿಂದ ನೋಡ್ಕೊಬರೋದು, ದೆನ್ 2ಇಂದ ಆಗುತ್ತೆ. 2ಇಂದ ಎಷ್ಟು ಆಗುತ್ತೆ? 1ಇಂದ ಯಾವುದು? 1 ಇಂಟು 36. ಸೊ ಈ ಕಡೆ ಬರ್ಕೊಬಂದರೆ ನಿಮ್ಗೆ ಈಸಿ ಆಗುತ್ತೆ. ರೈಟ್ ಸೈಡು ಲೆಫ್ಟ್ ಸೈಡು ಹಾಗೆ ಬರ್ಕೊಬಂದರೆ 1ಇಂದ ಆಗುತ್ತೆ ಅಂದಮೇಲೆ ಯಾವುದರಿಂದ ಡಿವೈಡ್ ಆಗುತ್ತೆ? 136 ಇಸ್ 36. ಸೊ 1 ಲೆಫ್ಟ್ ಸೈಡ್ ಬರೀರಿ, ರೈಟ್ ಸೈಡ್ 36 ಬರಲಿ. ನೆಕ್ಸ್ಟ್ 2ಇಂದ ಆಗುತ್ತೆ. 2ಇಂದ ಯಾವುದ್ರಲ್ಲಿ ಆಗುತ್ತೆ? 18 2s ಆಗುತ್ತೆ. ಸೊ ಅದನ್ನ ರೈಟ್ ಸೈಡ್ ಬರೀರಿ 18, ಮತ್ತು ಲೆಫ್ಟ್ ಸೈಡ್ 2 ಬರೀರಿ. ನೆಕ್ಸ್ಟ್ ಆದಮೇಲೆ 3ಇಂದ ಆಗತ್ತೆ. ಎಷ್ಟು ಆಗುತ್ತೆ? 12s. 3 12s ದಿಸ್ 36. ದೆನ್ 4ಇಂದ ಆಗತ್ತೆ. 4 9s ಅಲ್ಲ, ಕರೆಕ್ಟ್, 4 9s ಕೂಡ ಆಗತ್ತೆ. ದೆನ್ 6ಇಂದ ಆಗತ್ತೆ. ಯಾವುದರಿಂದ ಆಗುತ್ತೆ? 6 6 ಸಿ ಈ ಥರ ಈಕ್ವಲ್ ಎಲಿಮೆಂಟ್ ಬಂದಿದ ತಕ್ಷಣ ಅಲ್ಲಿಗೆ ಸ್ಟಾಪ್ ಮಾಡಿ. ಇನ್ಯಾವುದು ಇಲ್ಲ ಡಿವೈಡ್ ಆಗುವಂಥದ್ದು ನಂಬರು. ಸೊ ದ ರಿಲೇಷನ್ ಹಿಯರ್ ಇಸ್ ಡಿವಿಸಿಬಿಲಿಟಿ ಇಸ್ ಎಕ್ಸ್ ಡಿವೈಡ್ಸ್ ವೈ ಅಂತ. ಎಕ್ಸ್ ಡಿವೈಡ್ಸ್ ವೈ ಅಂದರೆ ಈ ಎಲ್ಲ ಟೇಬಲಲ್ಲಿ ನಿಮಗೆ 36 ಬರೋದ್ರಿಂದ ಎಕ್ಸ್ ಡಿವೈಡ್ಸ್ ವೈ ಹಾಕ್ಕೊಂಡು ಮಾಡಬೇಕು. ದಟ್ ಈಸ್ ಎಕ್ಸ್ ಡಿವೈಡ್ಸ್ ವೈ ಅಂದರೆ ವೈ ಶುಡ್ ಬಿ ಅ ಬಿಗ್ಗರ್ ನಂಬರ್, ಎಕ್ಸ್ ಶುಡ್ ಬಿ ಅ ಸ್ಮಾಲರ್ ನಂಬರ್. ಸೊ ಹಿಯರ್ ಏನು ಮಾಡಿದ್ದೀವಿ ನಾವು? 1 1 ಹಾಕಿದ್ದೀವಿ. ಈ ಒಂದು ಸೆಟ್ಟಲ್ಲಿ ನಾವು ಇವಾಗ ರಿಲೇಷನ್ನ ಫಾರ್ಮ್ ಮಾಡಬೇಕು. ಸೊ 1 1 1 2 1 3 1 4 1 6 ಎಲ್ಲ 1ಇಂದ ಅಂತೂ ಎಲ್ಲ ನಂಬರ್ ಕೂಡ ಡಿವೈಡ್ ಆಗುತ್ತೆ. ಸೊ ಎಲ್ಲ ನಂಬರ್ನೂ ಹಾಕಿದ್ದೀವಿ. ದೆನ್ 2ಇಂದ ಯಾವುದು? ಈವನ್ ನಂಬರ್ಸ್ ಮಾತ್ರ ಡಿವೈಡ್ ಆಗುತ್ತೆ. ಸೊ 2 2 ಈವನ್ ನಂಬರ್ಸ್ ಎಲ್ಲ ಹಾಕಿದ್ದೀವಿ ಅಲ್ಲೇ ಸಿಗುವಂಥದ್ದು. ದೆನ್ 3ಇಂದ ಯಾವುದಾಗುತ್ತೆ? 6 ಆಗುತ್ತೆ, 9 ಆಗುತ್ತೆ, 12 ಆಗುತ್ತೆ, 18 ಆಗುತ್ತೆ, 36 ಆಯಿತು. ದೆನ್ 4ಇಂದ 12 ಮತ್ತು 36. 6ಇಂದ ಎಷ್ಟು ಸಿಗುತ್ತೆ? 6ಇಂದ 6 6 6 12 6 18 6 36 ಈ ಥರ ಸಿಗುತ್ತೆ. 9 9 9 18 9 36 ಎರಡು ಸಿಗುತ್ತೆ, ಎಲ್ಲ ಸಿಗುತ್ತೆ. ಫಸ್ಟ್ ಸ್ಟೆಪ್ ಏನು ಹಾಸ್ಯ ಡಯಾಗ್ರಾಮಲ್ಲಿ? ಸೆಲ್ಫ್ ಲೂಪ್ಸ್ ಎಲ್ಲ ಡಿಲೀಟ್ ಮಾಡಬೇಕು. ಸೆಲ್ಫ್ ಲೂಪ್ಸ್ ಎಲ್ಲ ಸ್ಕ್ರ್ಯಾಚ್ ಮಾಡಿ. ಅದಾದಮೇಲೆ ಟ್ರಾನ್ಸಿಟಿವ್ ರಿಲೇಷನ್ ಅಂದರೆ 1 4 4 12 ಇದೆ.
ಸೊ 1 2 2 4 ಇದೆ. ಸೊ 1 4 ಆಗುತ್ತೆ ಟ್ರಾನ್ಸಿಟಿವ್ ರಿಲೇಷನ್ ಅದು. ಸೊ ಅದನ್ನ ಡಿಲೀಟ್ ಮಾಡಿ. ಮಿಕ್ಕಿದೆಲ್ಲನೂ ಹಾಗೇ ಆಗುತ್ತೆ. 1 4 1 1 2 1 6 ಆಗುತ್ತೆ, 6 12 ಮತ್ತೆ ಟ್ರಾನ್ಸಿಟಿವ್ ರಿಲೇಷನ್ಸ್ ಎಲ್ಲ ಫಾರ್ಮ್ ಆಗುತ್ತೆ. ಸೊ ಯಾವ್ಯಾವ ಟ್ರಾನ್ಸಿಟಿವ್ ರಿಲೇಷನ್ಸ್ ಇದೆಯೋ ಅದೆಲ್ಲ ಡಿಲೀಟ್ ಮಾಡಿ. ನಿಮ್ಗೆ ಅದು ಗೊತ್ತಾಗಿಲ್ಲ ಅಂದರೆ ಇವಾಗ ಏನು ಮಾಡಿ, ಫಸ್ಟ್ 1 2 ತೊಗೊಳ್ಳಿ. 1ಇಂದ 2ಗಿದೆ, 1ಇಂದ 3ಗಿದೆ. 2ಗೆ 3ಗೆ ಕೆಳಗಡೆ ಯಾವುದಾದ್ರೂ ನಂಬರು ರೈಟ್ ಸೈಡಲ್ಲಿ ಇದೆಯಾ? ಇಲ್ಲ. ಎಕ್ಸೆಪ್ಟ್ ದ ಸೆಲ್ಫ್ ಲೂಪ್ಸು ರೈಟ್ ಸೈಡಲ್ಲಿ ಇದೆಯಾ? 2ಗಿದೆ, 3ಗಿದೆ, 4ಗಿದೆಯಾ ರೈಟ್ ಸೈಡಲ್ಲಿ? 4 2ನ ರೈಟ್ ಸೈಡಲ್ಲಿ 4 ಇದೆ. ಸೊ 4ನ ನೀವು 2 ಹತ್ರ ಹಾಕಬೇಕು. ಸೊ ಇವಾಗ 1ಗೆ ಸಿಗೋದು ಯಾವುದು ನಮಗೆ? 2 ಮತ್ತು 3 ಮಾತ್ರ. ಸೊ 1ಇಂದ 2ಗೆ ಒಂದು ಲೈನು, 3ಗೆ ಒಂದು ಲೈನು ಹಾಕ್ಕೊಳ್ಳೋದು ನಾವು. ಇಲ್ಲಿ ಹ್ಯಾಸೆ ಡಯಾಗ್ರಾಮ್ ಕಾಣಿಸ್ತಿದೆ. 2 ಲೆಫ್ಟ್ ಸೈಡ್ ಹಾಕ್ತೀರಾ, ರೈಟ್ ಸೈಡು 3 ಹಾಕ್ತೀರಾ. ಮತ್ತು ಯಾವಾಗಲೂ ಸ್ಟಾರ್ಟ್ ಮಾಡಬೇಕಾದ್ರೆ ಲೆಫ್ಟ್ ಸೈಡ್ ಫಸ್ಟು, ದೆನ್ ರೈಟ್ ಸೈಡಿಗೆ ಹೋಗಿ. ದೆನ್ ಆದಮೇಲೆ ನೆಕ್ಸ್ಟ್ ನಂಬರ್ ಏನು ಸಿಕ್ತು? 4 ಸಿಕ್ತು. 4 ಇನ್ನು ಯಾವುದಾದ್ರೂ 2 ಪಕ್ಕ 4 ಇದೆ, ಅದ್ರ ಕೆಳಗಡೆ ನೋಡ್ಕೊಂಬಂದರೆ ಇನ್ನು ಯಾವುದ್ರಲ್ಲಾದರೂ ರೈಟ್ ಸೈಡ್ 4 ಇದೆಯಾ? ಇಲ್ಲ. ಸೊ 2 ಪಕ್ಕನೇ 4 ಹಾಕಬೇಕಂದ್ರೆ 2 ಲೆಫ್ಟ್ ಸೈಡು 4 ಹಾಕ್ತೀರಾ. ದೆನ್ ನೆಕ್ಸ್ಟ್ 6, 3 ಪಕ್ಕನೂ 6 ಇದೆ, 2 ಪಕ್ಕನೂ 6 ಇದೆ. ಸೊ ವಾಟ್ ಯು ಶುಡ್ ಡೂ, ಅದನ್ನು 2ಗೆ ರೈಟ್ ಸೈಡ್ ಹಾಕ್ತೀರಾ 6, 3ಇಂದ ಲೆಫ್ಟ್ ಸೈಡಿಗೆ 6 ಎರಡಕ್ಕೂ ಸೇರಿ ಕನೆಕ್ಟ್ ಮಾಡ್ತೀರಾ. ದೆನ್ ನೆಕ್ಸ್ಟ್ 12 ಸಿಗುತ್ತೆ ನಿಮಗೆ. 12ನ ಯಾಕೆ ಸ್ಕ್ರ್ಯಾಚ್ ಮಾಡಿದ್ದೀವಿ? ಬಿಕಾಸ್ ಅದು 3 ಹತ್ರನೂ ಇದೆ. ಇದು ಕೂಡ 3 ಹತ್ರನೂ ಹೋಗಬೇಕು. ನೆಕ್ಸ್ಟ್ ಏನಿದೆ? 4 ಹತ್ರನೂ ಇದೆ. 3 ಹತ್ರನೂ ಇದೆ, 2 ಹತ್ರನೂ ಇದೆ, 4 ಹತ್ರನೂ ಇದೆ. ಸೊ ಏನು ಮಾಡಬೇಕು ಇವಾಗ? 4, 12ಗೆ ಹಾಕಬೇಕು ನಾವು. 6, 12 ಕೂಡ ಇದೆ. ಸೊ 12 ಯಾವ್ಯಾವ ರೈಟ್ ಸೈಡ್ ಲಾಸ್ಟ್ ಯಾವುದ್ರದ್ದು ರೈಟ್ ಸೈಡಲ್ಲಿ ಬಂದಿದೆ? ಅದು 6 ಪಕ್ಕ ಬಂದಿದೆ. ಸೊ 6ಗೆ ಲೆಫ್ಟ್ ಸೈಡಿಗೆ 12 ಹಾಕ್ತೀರಾ, 4ಗೆ ರೈಟ್ ಸೈಡಿಗೆ 12 ಹಾಕ್ತೀರಾ. ಲಾಸ್ಟ್ ಸಿಕ್ಕಿರೋದು ಯಾವ್ದು ಹತ್ರ ಬಂದಿರುತ್ತದು 12, ಇದಕ್ಕೆ ಮ್ಯಾಚ್ ಮಾಡಬೇಕು ನೀವು. ದೆನ್ ನೆಕ್ಸ್ಟ್ ನಂಬರ್ ಯಾವುದು? 18 ಇದೆ. 18 ಲಾಸ್ಟ್ ಯಾವುದ್ರ ಪಕ್ಕ ಇದೆ? 18ಗಿಂತ ಮುಂಚೆ 9 ಇದೆ. 9 ಯಾವುದರಿಂದ ಆಗುತ್ತೆ? 3ಇಂದ ಮಾತ್ರ. ಇನ್ನು ಯಾವುದ್ರ ರೈಟ್ ಸೈಡಲ್ಲೂ 9 ಇಲ್ಲ. ಸೊ 3 ಹತ್ರ 9 ಹಾಕ್ಕೊಳ್ಳೋದು. ಅದಾದಮೇಲೆ ಸೇಮ್ ಥಿಂಗ್ 18 ಲಾಸ್ಟ್ 9 ಜೊತೆನೇ ಇರೋದು. ಸೊ 9ನ ಲೆಫ್ಟ್ ಸೈಡು 18 ಹಾಕ್ತೀವಿ. ಮತ್ತು 6ಇಂದನೂ ಆಗುತ್ತೆ. ಸೊ ಅದನ್ನು ಹಾಗೆ ಎಕ್ಸ್ಟೆಂಡ್ ಮಾಡ್ತೀವಿ. ಆದರೆ ದೆನ್ ನೆಕ್ಸ್ಟ್ 36 ಫೈನಲಿ 36 18ಇಂದನೂ ಆಗುತ್ತೆ, 12ಇಂದನೂ ಆಗುತ್ತೆ. ಅದು ಯಾವುದೇ ಟ್ರಾನ್ಸಿಟಿವ್ ರಿಲೇಷನ್ಸ್ ಇಲ್ಲ. ಸೊ 12ನ ಎಕ್ಸ್ಟೆಂಡ್ ಮಾಡ್ತೀವಿ, 18ನ ಲೆಫ್ಟ್ ಸೈಡು 36 ಹಾಕ್ತೀವಿ. ದಿಸ್ ಇಸ್ ದ ಹಸ್ಸೆ ಡಯಾಗ್ರಾಮ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಫಾಲೋ ಮಾಡಿ ಟೆಕ್ ಗರ್ಲ್ ಕನ್ನಡ.